ಕರಾವಳಿಯ ಸಂಸ್ಕೃತಿ ಪರಂಪರೆ ಹಾಗೂ ಕ್ರೀಡಾ ವೈಭವಕ್ಕೆ ಪ್ರತೀಕವಾಗಿರುವಂತಹ ಕಂಬಳ ಸಮಿತಿಯ ಅಧ್ಯಕ್ಷರು ಹಾಗೂ ದಕ್ಷಿಣ ಕನ್ನಡ ಸಂಸದರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ನೇತೃತ್ವದಲ್ಲಿ 9ನೇ ವರ್ಷದ ಮಂಗಳೂರು ಕಂಬಳ ನಗರದ ಬಂಗ್ರಾಕೂಳೂರಿನ ಗೋಲ್ಡ್ ಪಿಂಚ್ ಸಿಟಿಯ ರಾಮಲಕ್ಷ್ಮಣ ಜೋಡುಕೆರೆಯಲ್ಲಿ ಭಾರಿ ಜನಸಾಗರದ ನಡುವೆ ಅದ್ದೂರಿಯಾಗಿ ಆರಂಭಗೊಂಡಿತು. ಕರಾವಳಿಯ ಸಂಸ್ಕೃತಿ ಪರಂಪರೆ ಹಾಗೂ ಜಾನಪದ ಕ್ರೀಡಾ ವೈಭವಕ್ಕೆ ಪ್ರತೀಕವಾದ ಕಂಬಳ ಸಮಿತಿ ಅಧ್ಯಕ್ಷರು ಹಾಗೂ ದಕ್ಷಿಣ ಕನ್ನಡ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ನೇತೃತ್ವದಲ್ಲಿ 9ನೇ ವರ್ಷದ ಮಂಗಳೂರು ಕಂಬಳ ನಗರದ ಬಂಗ್ರಾಕೂಳೂರಿನ ಗೋಲ್ಡ್ ಪಿಂಚ್ ಸಿಟಿಯ ರಾಮಲಕ್ಷ್ಮಣ ಜೋಡುಕೆರೆಯಲ್ಲಿ ಭಾರಿ ಜನಸಾಗರದ ನಡುವೆ ಅದ್ದೂರಿಯಾಗಿ ಆರಂಭಗೊಂಡಿತು. ಬೆಳಿಗ್ಗೆ 8:30 ಗಂಟೆಗೆ ಕಂಕನಾಡಿ ಶ್ರೀ ಬ್ರಹ್ಮ ಬೈದುರ್ಕಳ ಗರಡಿಯ ಅಧ್ಯಕ್ಷ ಕೆ ಚಿತ್ತರಂಜನ್ ಅವರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಂಬಳಕ್ಕೆ ಅಧಿಕೃತ ಚಾಲನೆಯನ್ನ ನೀಡಿದರು. ಕಟೀಲು ಕ್ಷೇತ್ರದ ಅರ್ಚಕ ಅನಂತ ಪದ್ಮನಾಭ ಅಸ್ರನ್ನರು ತೆಂಗಿನ ಕೊಂಬು ಅರಳಿಸುವ ಮೂಲಕ ಜೋಡುಕೆರೆಯಲ್ಲಿ ಕಂಬಳ ಕೋನಗಳ ಓಟಕ್ಕೆ ಅಧಿಕೃತ ಮುದ್ರೆ ಒತ್ತಿದ್ರು. ಕಂಬಳ ಕಣದಲ್ಲಿ ಕೋನಗಳ ಓಟದೊಂದಿಗೆ ಪ್ರೇಕ್ಷಕರ ಸಂಭ್ರಮ, ಜೈಕಾರಗಳ ಘೋಷ ಹಾಗೂ ಸಂಸ್ಕೃತಿಯ ಚಾಪು ಮೇಳೈಸಿ ಕಂಬಳ ಮೈದಾನವೇ ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಯಿತು. ಪರಿಸರ ಸ್ನೇಹಿ ಪರಿಕಲ್ಪನೆಯಡಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಕ್ಲೀನ್ ಆ್ಯಂಡ್ ಸೇಫ್ ಸಿಟಿ ಶಿಸ್ತನ್ನ ಕಂಬಳ ವೇದಿಕೆಯಲ್ಲೂ ಅಳವಡಿಸಲಾಯಿತು. ಈ ಬಾರಿ ಸುಮಾರು 160ರಿಂದ 170 ಜೊತೆ ಕೋಣೆಗಳು ಕಂಬಳ ಕಣದಲ್ಲಿ ಪೈಪೋಟಿ ನಡೆಸ್ತಾ ಇದ್ದು, ರಾತ್ರಿಯ ವೇಳೆಗೆ ಗೆಲ್ಲುವ ಕೋಣೆಗಳ ಸಂಪೂರ್ಣ ಚಿತ್ರಣ ಲಭ್ಯವಾಗಲಿದೆ. ನವವರ್ಷ ನವವಿಧ ಪರಿಕಲ್ಪನೆಯಡಿ ರಾಣಿ ಹಬ್ಬಕ್ಕ ಚರಿತ್ರಾ ಚಿತ್ರಕಲಾ ಪ್ರದರ್ಶನ, ವಂದೇ ಮಾತರಂ ಗೀತೆಯ 150ನೇ ವರ್ಷದ ಸವಿನೆನಪು, ಏಕ್ ಪೇಡ್ ಮಾ ಕೆ ನಾಮ್ ಗಿಡ ವಿತರಣೆ, ಬ್ಯಾಕ್ ಟು ಊರ್ ಉದ್ಯಮಿಗಳಿಗೆ ಗೌರವ, ಹಿರಿಯ ಚೇತನರಿಗೆ ಕಂಬಳ ವೀಕ್ಷಣೆ, ಮಕ್ಕಳ ಹಾಗೂ ಯುವಕರಿಗೆ ವಿವಿಧ ಸ್ಪರ್ಧೆಗಳು ಕಂಬಳದ ವೈಶಿಷ್ಟ್ಯವಾಗಿದೆ. ಈ ಸಂದರ್ಭದಲ್ಲಿ ಕಂಬಳ ಸಮಿತಿಯ ಗೌರವ ಸಲಹೆಗಾರರಾದ ಪ್ರಸಾದ್ ಕುಮಾರ್ ಶೆಟ್ಟಿ, ವಿಜಯ್ ಕುಮಾರ್ ಕೆಂಗಿನಮನೆ, ಉಪಾಧ್ಯಕ್ಷರಾದ ಕಿರಣ್ ಕುಮಾರ್ ಕೋಡಿಕಲ್, ಸಂಜಯ್ ಪ್ರಭು, ಜೋಯಲೆಸ್ ಡಿಸೋಜಾ, ವಸಂತ್ ಜೆ ಪೂಜಾರಿ, ನಂತನ್ ಮಲ್ಯ, ಅಜಿತ್ ಬೋಪಯ್ಯ, ಗುರುಚಂದ್ರ ಹೆಗ್ಡೆ, ಅಭಿಷೇಕ್ ರೈ, ಈಶ್ವರ್ ಪ್ರಸಾದ್, ಸಾಕ್ಷತ್ ಶೆಟ್ಟಿ, ಪ್ರಕಾಶ್ ಗರುಡಿ, ಸಂಚಾಲಕರಾಗಿರುವ ಸಾಂತ್ಯಾಗುತ್ತೋ ಸತೀಶ್ ಶೆಟ್ಟಿ ಉಪಸ್ಥಿತರಿದ್ದರು. 1ನೇ ವರ್ಷದ ಮಂಗಳೂರು ಕಂಬಳ ನಮ್ಮ ತುಳುವ ನೆಲತ ಬಂದುಲೆಗೆ ವರ್ಮ ಅಂದ ಪಂಡ ಬಾರಿ ವಿಶೇಷವಾದ ಸಂಗತಿ. ಆ ಅಪ್ಪನ ನವದುರ್ಗೆಲ ರೀತಿಡ್ ಆರಾಧನೆ ಮಂತೊಂದು ಬದುಕುನಂಚಿನ ಒಂದು ಅಪರೂಪದ ಜನಜೀವನ ಇತ್ತಿನಂಚಿನ ಈ ತುಳುವ ನೆಲಟ್ ಈ 1ನೇ ವರ್ಷದ ಮಂಗಳೂರು ಕಂಬಳ ಮಾತೆರ್ನಲ ಒಟ್ಟು ಸೇರಿಗೆಡಿ ನೀ ಬಾರಿ ಪೊರ್ಲುಡು ಕರೆಕ್ಟ್ ದೀಪ ಪತ್ತದು ನಮ್ಮ ಮಾತೆರ್ಲ ಉದ್ಘಾಟನೆ ಮಂತದ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, 8 ವರ್ಷದ ಹಿಂದೆ ಈ ಮಂಗಳೂರು ಮಹಾನಗರದಲ್ಲಿ ನಾವೆಲ್ಲ ಯುವಕರು ಸೇರಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ತುಳುನಾಡಿನ ಅಸ್ಮಿತೆ, ಈ ಮಣ್ಣಿನ ಶಕ್ತಿ, ಈ ಮಣ್ಣನ್ನು ಆರಾಧಿಸಿ ಬಂದುಕೊಂಡಿರುವಂಥ ತುಳುವರ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡುವಂಥ ಪ್ರಯತ್ನ ಕಂಬಳವನ್ನು ನಿಲ್ಲಿಸುವ ಮುಖಾಂತರ, ಕಂಬಳವನ್ನು ನಿಷೇಧಿಸುವ ಮುಖಾಂತರ ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಯುವ ಮನಸ್ಸುಗಳು ಒಟ್ಟಾಗಿ ಒಂದಾಗಿ ಯೋಚನೆ ಮಾಡಿ ಈ ತುಳುವ ನೆಲದ ಅಸ್ಮಿತೆಯನ್ನು ಉಳಿಸಬೇಕು, ನಮ್ಮ ಸ್ವಾಭಿಮಾನವನ್ನು ಬಡಿದೆಬ್ಬಿಸಬೇಕು ಅನ್ನುವಂಥ ಯೋಚನೆಯ ನೆಲೆಯಲ್ಲಿ ಕಂಬಳವನ್ನು ಪುನರಾರಂಭಿಸಲು, ಕಂಬಳದ ನಿಷೇಧವನ್ನು ತೆಗೆದುಹಾಕಲು ಜನಮಾನಸವನ್ನು ಜೋಡಿಸಿ, ಎಲ್ಲರನ್ನ ಜೋಡಿಸಿ ಮಂಗಳೂರಿನಲ್ಲಿ ಜಿಲ್ಲಾ ಕಂಬಳ ಸಮಿತಿಯ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಹೋರಾಟದಲ್ಲಿ ಪಾಲ್ಗೊಂಡು ಆ ಹೋರಾಟದಿಂದ ಪ್ರೇರಣೆ ಪಡೆದು ಮಂಗಳೂರು ನಗರದಲ್ಲಿ ಒಂದು ಕಂಬಳ ಆಗಬೇಕು, ನಮ್ಮ ಮುಂದಿನ ಪೀಳಿಗೆ ಈ ಕಂಬಳದಲ್ಲಿ ಪಾಲ್ಗೊಳ್ಳಬೇಕು, ಈ ಮಣ್ಣಿನ ಶಕ್ತಿಯೊಂದಿಗೆ ಜೋಡಿಸ್ಕೊಳ್ಬೇಕು, ಈ ಮಣ್ಣಿನ ಅನುಭೂತಿಯನ್ನು ಅವರು ಪಡೀಬೇಕು, ಕಂಬಳ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಅವರಲ್ಲಿ ಹೇಳಿದಾಗ